ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಇಂದು ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಬೆಂಗಳೂರಿನಲ್ಲಿ ಬೃಹತ್ ವೇದಿಕೆಯಲ್ಲಿ ಅಧಿಕಾರ ಸ್ವೀಕರಿಸುತ್ತಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪಟ್ಟೇನಹಳ್ಳಿ ಕೃಷ್ಣರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದರು. ಕಾರ್ಯಕ್ರಮಕ್ಕೆ ತೆರಳಿದ ಬಸ್ಗೆ ಪಟ್ಟೇನಹಳ್ಳಿ ಕೃಷ್ಣ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವುದರಿಂದ ಪಕ್ಷದ ಪಾಳಯದಲ್ಲಿ ಹೊಸ ಹುರುಪು ಮೂಡಲಿದೆ ಎಂದು ಹೇಳಿದರು. ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಪರವಾಗಿ ಗಟ್ಟಿ ನಿಲುವು ಹೊಂದಿದ್ದ ಬಿಕೆ ಹರಿಪ್ರಸಾದ್ ಅವರು ಕಾರ್ಯಕರ್ತರಿಗೆ ಮಾದರಿಯಾಗಿದ್ದು ಪಕ್ಷದ ನಿಷ್ಠಾವಂತ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದೇವೆ. ಅದೇ ರೀತಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ 2028ರ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಚನಬೆಲೆ ಪ್ರಕಾಶ್, ವಿಜಯಕೃಷ್ಣ, ಸಿಎಂ ಮುರಳಿ ಮೋಹನ್, ತಿರುಮಲಪ್ಪ, ಕಿಸಾನ್, ಕಾಂಗ್ರೆಸ್ನ ಮಂಜುನಾಥ್, ಡಿ ವಿಶ್ವನಾಥ್, ವೆಂಕಟಪ್ಪ, ಲಕ್ಷ್ಮಮ್ಮ, ಮುನಿಯಪ್ಪ, ಅಜ್ವಾರ, ಗಂಗರತ್ನ ಹಾಜರಿದ್ದರು. ಈ ದಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಹೊಸದಾಗಿ ನೂತನವಾಗಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹಿರಿಯ ನಾಯಕರು ಬಿಕೆ ಹರಿಪ್ರಸಾದ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೆಎಚ್ ಮುನಿಯಪ್ಪ ಅಭಿಮಾನಿ ಬಳಗ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಇಡೀ ಜಿಲ್ಲೆಯಾದ್ಯಂತ ಸುಮಾರು 25 ಬಸ್ಸುಗಳ ಒಳಗೊಂಡಂಥ ಜನ, ಸುಮಾರು 1500 ಜನ ನಾವು ಹೋಗ್ತಾ ಇದ್ವಿ ಶುಭಾಶಯನ ಕೋರಲಿಕ್ಕೆ. ಈಗ ಸಂಕಲ್ಪ ಸಮಾವೇಶ ಅಂತ ಕರಿತಾ ಇದ್ದೀರಿ. ಹಾಗಾಗಿ ಈ ಸಂಕಲ್ಪ ಸಮಾವೇಶಕ್ಕೆ ನಾವೆಲ್ಲ ಕಾರಣೀಭೂತರಾಗಬೇಕು. ಮತ್ತು ನಿರ್ಗಮಿತ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೂ ಸಹ ಶುಭಾಶಯಗಳನ್ನು ಹೇಳಬೇಕು. ಮುಂದೆ ಏನು ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಎಲ್ಲ ಕಾರ್ಯಕರ್ತರು ಸಜ್ಜಾಗಬೇಕಂತೇಳಿ ಕರೆ ನೀಡೋದ್ರ ಮುಖಾಂತರ ಇಡೀ ಶುಭಾಶಯ ಕೋರಲಿಕ್ಕೆ ಕೆಎಚ್ ಮುನಿಯಪ್ಪನವರ ಅಭಿಮಾನಿ ಬಳಗ ಸುಮಾರು ಇಲ್ಲಿ ಜಿಲ್ಲಾದ್ಯಂತ 25 ಬಸ್ಸುಗಳನ್ನು ಮಾಡಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೀವಿ. ಸರ್, ಚಿಕ್ಕಬಳ್ಳಾಪುರದ 8 ಖಾಸಗಿ ಬಸ್ಸುಗಳು ಮಾಡಿದ್ದೀವಿ. ಎಲ್ಲ ಬಾಗೇಪಲ್ಲಿ, ಗುಡಿಬಂಡೆ, ಗೋರಿಬಿದನೂರು ಆ ಕಡೆಯಿಂದನೂ ಬರ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಂದ 8 ಬಸ್ ಹೋಗ್ತಾ ಇದ್ದಾರೆ. ಅವರು ಕಾಂಗ್ರೆಸ್, ಬಿಕೆ ಹರಿಪ್ರಸಾದ್ ಒಂದು ಸಿದ್ಧಾಂತ, ಬಿಕೆ ಹರಿಪ್ರಸಾದ್ ಒಂದು ನಂಬಿಕೆ, ಬಿಕೆ ಹರಿಪ್ರಸಾದ್ ಅಚಲವಾಗಿರ್ತಕ್ಕಂಥ ಹೋರಾಟಗಾರ, ಯಾವುದೇ ಕರೆಗೆ ಬಗ್ಗದೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಕಟ್ಟ ಅಭಿಮಾನಿ, ಅದರ ಜೊತೆಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೆಲಸವನ್ನು ಮಾಡ್ತಕ್ಕಂಥ ಅಚಲ ಧೈರ್ಯವಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಬಹಳ ವಿಶ್ವಾಸಾರ್ಹ ವ್ಯಕ್ತಿ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೇನೆ ಸರ್. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸುಮಾರು 136 ಸೀಟುಗಳನ್ನ ಗೆದ್ದಿದ್ವಿ. ಅದೇ ರೀತಿ ಕೂಡ ಬಿಕೆ ಹರಿಪ್ರಸಾದ್ ಕೂಡ ಬಹಳ ಹಿರಿಯ ಹಾಗೂ ಪ್ರಭಾವಿ ನಾಯಕರು. ಅವರ ನೇತೃತ್ವದಲ್ಲಿ ಕೂಡ ಸುಮಾರು 140ಕ್ಕಿಂತ ಹೆಚ್ಚು ಸ್ಥಾನಗಳನ್ನು 2028ರ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ನಮಗೆ